ಯಾರಾದರೂ 5,000 ವರ್ಷಗಳ ಕಾಲ ಬದುಕಬಹುದೇ? ಇದು ಸಾಧ್ಯವಿಲ್ಲ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಕಳೆದ 5,000 ವರ್ಷಗಳಿಂದ ಯಾರೋ ಅಲೆದಾಡುತ್ತಿದ್ದಾರೆ ಎಂದು ಜನರು ಹೇಳಿಕೊಳ್ಳುವ ಸ್ಥಳ ಭಾರತದಲ್ಲಿಯೇ ಇದೆ. ಬುರ್ಹಾನ್ಪುರ್ ಮಧ್ಯಪ್ರದೇಶದ ಒಂದು ಸಣ್ಣ ಪಟ್ಟಣ ಮತ್ತು ನಗರದ ಅಂಚಿನಲ್ಲಿರುವ ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾದ ಅಸಿರ್ಗಢ್ ಕೋಟೆ. ಆ ಕೋಟೆಯಲ್ಲಿ ಯಾರೋ ಅಲೆದಾಡುತ್ತಿದ್ದಾರೆ ಮತ್ತು ಅವರ ಹಣೆಯಿಂದ ರಕ್ತ ಬರುತ್ತದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಅವನು ನೆರಳು, ದೆವ್ವ ಅಥವಾ ಆತ್ಮವಾಗಿ ಕಾಣಿಸುವುದಿಲ್ಲ, ಬದಲಿಗೆ ಜೀವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಹಳ್ಳಿಯ ಜನರು ಉಲ್ಲೇಖಿಸುವ ವ್ಯಕ್ತಿಯನ್ನು ಹೋಲುವ ಪಾತ್ರ ಮಹಾಭಾರತದಲ್ಲಿಯೂ ಸಿಗುತ್ತದೆ. ಜನರ ಪ್ರಕಾರ ಅವನು ಬೇರೆ ಯಾರೂ ಅಲ್ಲ, ಅಶ್ವತ್ಥಾಮ. ತಂದೆ ದ್ರೋಣಾಚಾರ್ಯರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ಕೊಲ್ಲಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಆದರೆ ಶ್ರೀಕೃಷ್ಣನು ಪರೀಕ್ಷಿತನನ್ನು ರಕ್ಷಿಸಿ ಅಶ್ವತ್ಥಾಮನನ್ನು ಶಿಕ್ಷಿಸಲು ಅವನ ಹಣೆಯಿಂದ ಮಣಿಯನ್ನು ಹೊರತೆಗೆದನು ಮತ್ತು ಯುಗಯುಗಾಂತರಗಳವರೆಗೆ ಅಲೆದಾಡುವಂತೆ ಶಪಿಸಿದನು. ಇಂದಿಗೂ ಅಶ್ವತ್ಥಾಮ ಶಿವನನ್ನು ಪೂಜಿಸಲು ಈ ದೇವಾಲಯಕ್ಕೆ ಬರುತ್ತಾನೆ. ಹಳ್ಳಿಯ ಜನರು ಪ್ರತಿದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದಾಗ ಯಾರೋ ಶಿವಲಿಂಗಕ್ಕೆ ಹೂವುಗಳನ್ನು ಅರ್ಪಿಸಿರುವುದು ಮತ್ತು ಪೂಜೆ ಮಾಡಿರುವುದು ಕಾಣಿಸುತ್ತದೆ.